ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಕೇವಲ 10 ನಿಮಿಷದಲ್ಲಿ ಸೂಪರ್ ಕ್ರಿಸ್ಪಿ ಆಗಿರುವಂತಹ ಒಂದು ಸೂಪರ್ ದೋಸೆ ಎಷ್ಟು ಗರಿ ಆಗಿ ಬಂದಿದೆ ನೋಡಿ. ಖಂಡಿತ ಇದನ್ನು ನೀವು ಮಾಡೋದನ್ನು ತಿಳ್ಕೋಬೇಕು. ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ದೋಸೆ ಮಾಡೋದಕ್ಕೆ ನಾನು ತಗೊಂಡಿರೋದು ಬನ್ಸಿ ರವೆ ಅಂದರೆ ಉಪ್ಪಿಟ್ಟು ರವೆಗಿಂತ ಸ್ವಲ್ಪ ದಪ್ಪ ಇರುತ್ತೆ ಇದು. ಉಪ್ಪಿಟ್ಟಿಗೆ ಕೂಡ ಈ ರವೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ. ಈ ರೀತಿ ಇರುತ್ತೆ ಈ ರವೆ. ಇದನ್ನು ನಾನು 1 ಕಪ್ನಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಸುಮಾರು 1 ಲೋಟದಷ್ಟು ಇದಕ್ಕೆ ನೀರು ಹಾಕಿಟ್ಟಿದ್ದೀನಿ. ನೀರು ಹಾಕಿ ಇದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ 10 ನಿಮಿಷದ ನಂತರ ನೋಡಿ, ನೀರನ್ನೆಲ್ಲ ಇದು ಹೀರ್ಕೊಂಡು ಈ ರವೆ ತುಂಬಾನೇ ಮೆತ್ತಗಾಗಿದೆ ನೋಡ್ಬೋದು. ಈಗ ಇದರಲ್ಲಿ ಉಳಿದಿರುವಂತಹ ಅಂದರೆ ಎಕ್ಸ್ಟ್ರಾ ನೀರಿದ್ರೆ ಅದನ್ನು ತೆಗೆದುಬಿಡಿ. ನೀರು ಬೇಕಾದರೆ ಮತ್ತೆ ಹಾಕೋಬಹುದು. ಇವಾಗ ಈ ಎಕ್ಸ್ಟ್ರಾ ಎಷ್ಟು ನೀರಿದೆ ಅದನ್ನೆಲ್ಲ ತೆಗೆದುಬಿಡಿ. ನಂತರ ಇದನ್ನು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇದರ ಜೊತೆಗೆ ದೋಸೆ ಗರಿಯಾಗಿ ಮತ್ತೆ ಇನ್ನಷ್ಟು ರುಚಿಯಾಗಿ ಬರೋದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ 1 ಕಪ್ನಷ್ಟು ಗಟ್ಟಿಯಾದ ಮೊಸರು ಹಾಕೊಳ್ಳಿ. 1 ಕಪ್ ಇಲ್ಲ ಅಂದರೆ ಅರ್ಧ ಕಪ್ ಕೂಡ ಸಾಕಾಗುತ್ತೆ. ನಂತರ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಇದು ಇರಬೇಕು ನೋಡಿ, ಇಷ್ಟಿರಬೇಕು. ಅರ್ಧ ಕಪ್ನಷ್ಟು ಮೊಸರು ಹಾಕಿದರೆ ಅದು ತುಂಬ ದಪ್ಪ ಇದ್ದರೆ ಬೇಕಾದರೆ ಮತ್ತೆ ನೀವು ನೀರು ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೊಳ್ಳಿ. ಅಡುಗೆ ಸೋಡಾ ಸೇರಿಸೋದ್ರಿಂದ ದೋಸೆ ತುಂಬ ಗರಿಯಾಗಿ ಬರುತ್ತೆ. ಹಾಗೆಯೇ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ರವೆ ಹಾಕಿರೋದ್ರಿಂದ ದೋಸೆ ಸ್ವಲ್ಪ ಕಲರ್ ಕಮ್ಮಿ ಇರುತ್ತಲ್ವಾ, ಅಂದರೆ ಹಳದಿ ಬಣ್ಣ ಸ್ವಲ್ಪ ಕಮ್ಮಿ ಇರುತ್ತೆ. ಸೋಡಾ ಹಾಕೋದ್ರಿಂದ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆದು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಅಡುಗೆ ಸೋಡಾ ಬೇಡ ಅಂತಿದ್ರೆ ಖಂಡಿತ ಹಾಕೋದು ಬೇಡ. ಕೇವಲ ಉಪ್ಪು ಹಾಕಿ ಕಲಸಿ ದೋಸೆ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಇಡೋದು ಆ ರೀತಿ ಏನು ಬೇಡ. ತಕ್ಷಣವೇ ನೀವು ದೋಸೆ ಮಾಡ್ಕೊಳ್ಬೋದು. ಕೇವಲ ಈ ದೋಸೆಗೆ ಒಂದು 10 ನಿಮಿಷ ಸಾಕು. ಅಂದರೆ ರವೆಯನ್ನು ನೆನೆಸುವಂತಹ ಟೈಮ್ ಮಾತ್ರ. ಆಮೇಲೆ ನಿಮಗೆ ಪಟಾಪಟ ಅಂತ ದೋಸೆ ಆಗುತ್ತೆ ನೋಡಿ. ದೋಸೆ ಕಾವಲಿಯನ್ನು ಒಲೆ ಮೇಲಿಟ್ಟು ಅದು ಬಿಸಿ ಆದಮೇಲೆ ತೆಳ್ಳಗೆ ದೋಸೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೀವು ಬೆಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಎಣ್ಣೆ ಹಾಕ್ಬೋದು. ಅದು ನಿಮ್ಮ ಇಷ್ಟ ಯಾವುದು ಹಾಕ್ತೀರಾ ಅದನ್ನು ಹಾಕ್ಕೊಂಡು ದೋಸೆ ತುಂಬ ರುಚಿಯಾಗಿ ಗರಿಯಾಗಿ ಬರೋದಕ್ಕೆ ಇದು ಉಪಯೋಗ ಆಗುತ್ತೆ. ಇವಾಗ ನಾನಂತೂ ಒಂದು ಸ್ವಲ್ಪನಾದರೂ ಇದನ್ನು ಮುಚ್ಚಿಡ್ತೀನಿ. ತುಂಬ ಬೇಗ ಆಗುತ್ತೆ ದೋಸೆ. ಹಾಗಾಗಿ ಮುಚ್ಚಳ ಇಡದೆ ಹಾಗೇನೆ ಕೂಡ ನೀವು ದೋಸೆಯನ್ನು ಕಾಯಿಸ್ಬೋದು. ಇವಾಗ ನೋಡಿ, ಕೆಂಪಗೆ ಗರಿ ಆಗಿರುವಂತಹ ದೋಸೆ. ಆಹಾ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಸೂಪರಾಗಿರುತ್ತೆ. ಹಾಗೆಯೇ ಗರಿ ಅಂದರೆ ತುಂಬ ಏನು ಕ್ರಿಸ್ಪಿ ಅಂದರೆ ಒಂಥರ ಗಟ್ಟಿ ಇರುತ್ತಲ್ವ, ಆ ರೀತಿಯಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ನೀವು 2 ಬೆರಳಲ್ಲಿ ಮುಟ್ಟಿದರೆ ಕಟ್ಟಾಗುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ ದೋಸೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮೊಸರು ಹಾಕಿ ಮಾಡೋದ್ರಿಂದ ಒಂದು ರುಚಿಕರವಾದ ದೋಸೆ ಅಂತ ಹೇಳ್ಬೋದು. ಹಿಟ್ಟು ರೆಡಿ ಇಲ್ಲ ಅಥವಾ ಅಕ್ಕಿ ನೆನೆ ಹಾಕಿಲ್ಲ ಅಂತ ಅನ್ನುವಾಗ ತಕ್ಷಣವೇ ನೀವು ಏನಾದರೂ ಒಂದು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ದೋಸೆಯನ್ನು ನೀವು ಖಂಡಿತ ಮಾಡ್ಕೋಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಖಂಡಿತ ಇಷ್ಟ ಆಗುತ್ತೆ. ಒಂದು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಈ ದೋಸೆಯನ್ನು ಮಾಡಿಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.